ದೆಹಲಿಯ ಮೂಲಸೌಕರ್ಯ ಮತ್ತು ಸಾರಿಗೆ ವ್ಯವಸ್ಥೆಗಳ ಸುಧಾರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸುಮಾರು 33,500 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. 18,300 ಕೋಟಿ ರೂಪಾಯಿ ಮೌಲ್ಯದ ದೆಹಲಿ ಮೆಟ್ರೋ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಸುಮಾರು 12.3 ಕಿಲೋಮೀಟರ್ ಉದ್ದದ ಮಜ್ಲಿಸ್ ಪಾರ್ಕ್ ಮೌಜ್ಪುರ್ ಬಾಬರ್ಪುರ್ ಮತ್ತು 9.9 ಕಿಲೋಮೀಟರ್ ಉದ್ದದ ದೀಪಾಲಿ ಚೌಕ್ ಮಜ್ಲಿಸ್ ಪಾರ್ಕ್ ಕಾರಿಡಾರ್ಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದರಿಂದ ಬುರಾರಿ, ಭಜನ್ಪುರ್ ಮತ್ತು ಯಮುನಾ ವಿಹಾರ್ನಂತಹ ಪ್ರದೇಶಗಳಿಗೆ ನೇರ ಸಂಪರ್ಕ ಸಿಗಲಿದೆ. ಜಿಪಿ ನೇತಾಜಿ ನಗರ ಮತ್ತು ಕಸ್ತೂರ್ಬಾ ನಗರಗಳಲ್ಲಿ 15,200 ಕೋಟಿ ರೂಪಾಯಿ ಮೊತ್ತದಲ್ಲಿ ಆಧುನಿಕ ಮೂಲಸೌಕರ್ಯಗಳ ಅಭಿವೃದ್ಧಿ ಕಾರ್ಯಗಳಿಗೆ ಹಸಿರು ನಿಶಾನೆ ತೋರಲಾಗುವುದು. ಈ ಯೋಜನೆಗಳು ಸ್ವಸಮರ್ಥನೀಯ ಹಣಕಾಸು ಮಾದರಿಯನ್ನು ಹೊಂದಿದ್ದು, ಸಾರ್ವಜನಿಕ ಖಜಾನೆಗೆ ಹೊರೆಯಾಗದಂತೆ ವಾಣಿಜ್ಯ ಸ್ಥಳಗಳ ಮೂಲಕ ಆದಾಯ ಗಳಿಸಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಯೋಜನೆಯಡಿ ಸರ್ಕಾರಿ ನೌಕರರಿಗೆ 9,350ಕ್ಕೂ ಹೆಚ್ಚು ಆಧುನಿಕ ವಸತಿ ಸಮುಚ್ಚಯಗಳು ಮತ್ತು 48 ಲಕ್ಷ ಚದುರ ಅಡಿ ಕಚೇರಿ ಸ್ಥಳ ಲಭ್ಯವಾಗಲಿದೆ. ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸರೋಜಿನಿ ನಗರದ ಜಿಪಿಆರ್ಎ ವಸತಿ ಸಮುಚ್ಚಯಗಳಿಗೆ ಭೇಟಿ ನೀಡಲಿದ್ದು, ಅಲ್ಲಿ ಮಹಿಳಾ ಹಂಚಿಕೆದಾರರಿಗೆ ಅಧಿಕೃತವಾಗಿ ಮನೆಗಳ ಬೀಗದ ಕೀಗಳನ್ನು ಹಸ್ತಾಂತರಿಸುವ ಮೂಲಕ ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ.